26-27ನೇ ಕೇಂದ್ರ ಸರ್ಕಾರ ಕೃಷಿ ಬಜೆಟ್ ಮಂಡನೆ ಮಾಡಿದ್ದು. ಇವತ್ತು ಬಜೆಟಲ್ಲಿ ದೊಡ್ಡ ಆಸೆ ಇಟ್ಕೊಂಡಿರೋ ರೈತರ ಆಸೆ ಇಟ್ಕೊಂಡಿದ್ರು, ಅದು ನಿರಾಶೆ ಆಗಿದೆ. ಈಗ ಕೇವಲ ಕಣ್ಣಿಗೆ ಸ್ವತಂತ್ರ ಮಾತ್ರ ಮಾಡಿದೆ ಅಷ್ಟೇ ಕೇಂದ್ರ ಸರ್ಕಾರ. ಇವತ್ತು ತೆಂಗು ಬೆಳೆಗಾರ ಮತ್ತು ಶ್ರೀಗಂಧಕ್ಕೆ ಮಾತ್ರ ಒತ್ತು ಕೊಟ್ಟು ಉಳಿದ ರೈತರನ್ನ ಕಡೆಗಣಿಸಿದೆ. ಈಗ ಕೇಂದ್ರ ಸರ್ಕಾರ 2025-26 ಸಾಲಿನಲ್ಲಿ 1,70,000 ಕೋಟಿ ಇತ್ತು. ಅದು ಈ ಸಾರಿ 2026-27 ಬಜೆಟ್ನಲ್ಲಿ 1,62,000 ಕೋಟಿ, 9,000 ಕಡಿತ ಮಾಡಿದ್ದೆ. 9,000 ಕೋಟಿ. ಯಾಕೆ ನಮ್ಮ ದೇಶ ಕೃಷಿ ರಾಷ್ಟ್ರ ಇದು. ಕೃಷಿ ರಾಷ್ಟ್ರ ರೈತರು ಭಾಳ ದೊಡ್ಡ ಆಸೆ ಕಂಡಿದ್ದಾರೆ. ಬಜೆಟ್ ಒಳಗೆ ಏನು ರೈತರಿಗೆ ಆಸೆ ಸಿಗುತ್ತೆ ಅಂತೇಳಿ. ಅದೇ ರೀತಿ ಸಮ್ಮಕ್ಕಿ ಯೋಜನೆಯಲ್ಲಿ 6,000 ರೂಪಾಯಿಂದ 12,000 20,000 ಮಾಡ್ತಾರೆ. ದೊಡ್ಡ ಆಸೆ ಇಟ್ಕೊಂಡಿದ್ರು. ಅದು ಹುಸಿಯಾಗಿದೆ. ಕೇಂದ್ರ ರೈತರಿಗೆ ಯಾವುದೇ ರೀತಿ ಅನುಕೂಲ ಮಾಡಿಲ್ಲ. ಈಗ ಪ್ರತಿಯೊಂದು ದುಬಾರಿ ಆಗ್ತಿದೆ. ಅದು ರೈತರಿಗೆ ಸಾಲದವರೇ ಆಗಲಿ ಕಮ್ಮಿ ಮಾಡೋದು, ಬಡ್ಡಿದರ ಕಮ್ಮಿ ಮಾಡೋಕೆ ಯಾವ ಉದ್ದೇಶ ಮಾಡ್ತೀನಿ. ಈಗ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ರೈತರ ಆಸೆ ಏನಿದ್ದರೂ ನಿರಾಶೆ ಆಗಿದೆ. ಅದೇ ರೀತಿ ಕರ್ನಾಟಕಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಇದೇ ನಿರ್ಮಲಾ ಸೀತಾರಾಮನ್ ಅವರು 5,300 ಕೋಟಿ ಘೋಷಣೆ ಮಾಡಿದರು. ಅದು ಸಹ ಇದುವರೆಗೂ ಈ ಬಜೆಟ್ ಒಳಗೆ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಯಾಕಂದರೆ ನೀರಾವರಿ ಇಲ್ಲದ ದೇಶ ನಮ್ಮ ಬರ್ತಾರ ಜಿಲ್ಲೆ ಇದು. ಇಂಥದ್ರಲ್ಲಿ ನಮಗೆ ದಕ್ಷಿಣ ಭಾರತಕ್ಕಾಗಲಿ ನಮ್ಮ ರಾಜ್ಯಕ್ಕೆ ತುಂಬ ಅನ್ಯಾಯ ಇದೆ. ಈಗ ಕೇಂದ್ರ ಸರ್ಕಾರ ಬಜೆಟಲ್ಲಿ ಭದ್ರಾ ಮೇಲ್ದಂಡೆ ಕಾಮಗಾರಿ ಮುಗಿಸೋಕ್ಕೆ ಪೂರ್ಣ ಹಣ ಬಿಡುಗಡೆ ಮಾಡ್ತಾರೆ. ದೊಡ್ಡ ಆಸೆ ಕಂಡಿದ್ವಿ, ಅದು ನಿರಾಶೆ ಆಗಿದೆ. ಈಗ ನಮ್ಮ ಚಿತ್ರದುರ್ಗ MP ಅವರು ಹೇಳಿದ್ದಾರೆ ಸಣ್ಣ ರೈತರು ಕೈ ಹಿಡಿತಾರೆ ಅಂತೇಳಿ. ಅದು ಕಣ್ಣೋಸ್ತಂತ್ರ ಅಷ್ಟೇ. ಅದು ಯಾಕಂದರೆ ರೈತರೆಲ್ಲ ಒಂದೇ. ಈಗ ರೈತರು ಎಲ್ಲ ರೀತಿಯಲ್ಲಿ ಕೈ ಹಿಡಿಬೇಕು. ಕೇಂದ್ರ ಸರ್ಕಾರ ರೈತರಿಗೆ ಯಾವುದೇ ರೀತಿ ಕೈ ಹಿಡಿಯೋದು ಕೆಲಸ ಮಾಡಿಲ್ಲ. ಈಗ ರೈತರನ್ನ ಕೃಷಿಯಿಂದ ವಿಮುಕ್ತಗೊಳಿಸೋಕೆ ಪ್ರಯತ್ನ ಮಾಡಿದ್ದೆ ಹೊರತು ರೈತರನ್ನ ಕೃಷಿಯಿಂದ ಮೇಲ್ಪಕ್ಕ ಕೆಲಸ ಮಾಡ್ತಿಲ್ಲ. ಈಗ ಆಮೇಲೆ ಯಾವುದೇ ರೀತಿ ರೈತರ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ. ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಮಾಡೋಕ್ಕೆ ಸರ್ಕಾರ ಹೆಚ್ಚಿನ ಹಣ ಮೀಸಲಿಡಬೇಕು. ಮೀಸಲಿಟ್ಟಿಲ್ಲ. ಅದಕ್ಕೆ ಇದು ಹಣದಿಂದ 9,000 ಕೋಟಿ ಕಡಿತ ಮಾಡಿದ್ದು. ಈಗ ಮೀಸಲಿಡೋಕೆ ಇಂದ ಪ್ರಶ್ನೆ ಬಂದಿದೆ. ಅಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಈಗ ಕೇಂದ್ರ ಸರ್ಕಾರ ಬಜೆಟ್ ನಾವು ಸ್ವಾಗತ ಮಾಡ್ತಿಲ್ಲ, ನಾವು ವಿರೋಧ ಮಾಡ್ತೀವಿ. ಯಾಕಂದರೆ ರೈತರ ಪರವಾಗಿ ಕೆಲಸ ಬಜೆಟ್ ಮಂಡನೆ ಆಗಿಲ್ಲ. ಇದು ರೈತರ ವಿರುದ್ಧವಾಗಿ ಮಂಡನೆ ಆಗಿದೆ ಅಂತ ನಾನು ಒತ್ತಾಯ ನಾನು ಜಿಲ್ಲಾಧ್ಯಕ್ಷರು.